ಒಂದು ಪಾರ್ಕ್ ಬೆಂಚ್ ಕೆಳಗೆ ಒಬ್ಬ ಟೆರರಿಸ್ಟ್ ಒಂದು ಬಾಂಬ್ ಇಟ್ಬಿಟ್ಟು ಓಡೋಗ್ಬಿಟ್ಟ. ಇದನ್ನು ಒಬ್ಬ ನೋಡ್ಬಿಟ್ಟ, ಅಯ್ಯಯ್ಯೋ ಯಾರಿಗಾರು ಜೀವಕ್ಕೆ ಹಾನಿ ಆಗ್ಬಿಟ್ರೆ ಅಂದ್ಬಿಟ್ಟು ಈ ಪುಣ್ಯಾತ್ಮ ಆ ಬಾಂಬನ್ನು ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡೋಣ ಅಂತ ಓಡೋಗ್ತಿದ್ದ. ಮತ್ತೆ ಅಲ್ಲಿ ಬಸ್ ನೋಡಿದ್ರೆ ಬೇಗ ಹೋಗ್ಬೋದು ಅಂತ ಬಸ್ ಬೇರೆ ಹತ್ಬಿಟ್ಟ. ಬಸ್ಸು ಲಾಸ್ಟ್ ರೋ ಸೀಟಲ್ಲಿ ಇವನು ಕೂತಿದ್ದಾನೆ, ಇವನ್ ತೊಡೆ ಮೇಲೆ ಬಾಂಬು. ಕಂಡಕ್ಟರ್ ಬಂದ, ಏನ್ರಿ ಅದು ಅಂದ. ಬಾಂಬ್ ಸಾರ್ ಅಂದ. ಟಿಕ್ 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 ಅಂತ ಇದೆಯಲ್ರಿ? ಹೌದು ಸರ್, ಲೈವ್ ಬಾಂಬ್ ಅಂದ. ರೈ ತಲೆ ಇದೆಯನ್ರಿ, ಲೈವ್ ಬಾಂಬ್ನ ಯಾರು ತೊಡೆ ಮೇಲೆ ಇಟ್ಕೊಳ್ತಾರೇನ್ರಿ, ಸೀಟ್ ಕೆಳಗಿಡ್ರಿ ಅಂದಂತೆ. ಈ ಲೈವ್ ಬಾಂಬ್ನ ತೊಡೆ ಮೇಲೆ ಇಟ್ಕೊಂಡ್ರೇನೋ, ಸೀಟ್ ಕೆಳಗೆ ಇಟ್ಕೊಂಡ್ರೇನೋ 5 ನಿಮಿಷದಲ್ಲಿ ಬಸ್ಸೇ ಬ್ಲಾಸ್ಟ್ ಆಗುತ್ತಲ್ವಾ. ನಮ್ಮ ಸಮಸ್ಯೆ ಎಲ್ಲ ಅದೇ. ಯಾವುದೋ ಒಂದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಒಂದು ಪರಿಹಾರ ಹುಡುಕ್ಬಿಡ್ತೀವಿ, ಅದು ಮತ್ತೆ ಬಂದು ನಮ್ಮನ್ನು ಕಾಡುತ್ತೆ. ಈ ತಿಂಗಳು EMI ಕಟ್ಟೋಕ್ಕಾಗ್ತಿಲ್ವಾ, ಇನ್ನೊಬ್ಬರಿಂದ ಸಾಲ ತಗೋ, ಮುಂದಿನ ತಿಂಗಳು ಅವ್ನು ನಮ್ಮ ಪ್ರಾಣ ತಿಂತಾನೆ. EMI ಅಂತ ಮಾತ್ರ ಅಲ್ಲ, ಎಲ್ಲ ಸಮಸ್ಯೆಗಳಿಗೂ